ಗಾಯತ್ರಿ ದೇವಿಯ ಸ್ವರೂಪದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮ ಕೈಯಲ್ಲಿ ಗಾಯತ್ರಿ ಚೈತನ್ಯ ಅನ್ನುವ ಒಂದು ಬರಹದಿಂದ ಆಯ್ದುಕೊಂಡ ಕೆಲವು ಆಸಕ್ತಿಕರ ವಿಷಯಗಳಿವೆ. ಹೌದು. ಇದರಲ್ಲಿ ಒಂದು ತಾತ್ವಿಕ ಶ್ಲೋಕ ಇದೆ. ನಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ರಕ್ಷಿಸಲು ಕೋರುವ ಒಂದು ಸುದೀರ್ಘ ಪ್ರಾರ್ಥನೆ ಇದೆ, ಮತ್ತೆ ದೇವಿಯ ಕೆಲವು ಚಿತ್ರಣಗಳೂ ಇವೆ. ಹೌದು, ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಗಾಯತ್ರಿ ದೇವಿಯ ಒಂದು ಬಹುಮುಖಿ ಚಿತ್ರಣ ನಮ್ಗೆ ಸಿಗುತ್ತೆ ಅನ್ಸುತ್ತೆ. ಖಂಡಿತ. ಸರಿ, ಹಾಗಾದ್ರೆ ಈ ತಾತ್ವಿಕ ಶ್ಲೋಕ, ವೈಯಕ್ತಿಕ ಪ್ರಾರ್ಥನೆ ಮತ್ತು ಸಾಂಕೇತಿಕ ಚಿತ್ರಣಗಳ ಮೂಲಕ ಗಾಯತ್ರಿ ಚೈತನ್ಯದ ಹಿಂದಿರುವ ಆಳವಾದ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಆ ಶ್ಲೋಕದಿಂದಲೇ ಶುರು ಮಾಡೋಣವಾ? ಖಂಡಿತ. ಗಾಯತ್ರಿ ಸಂಹಿತೆಯಲ್ಲಿ ಬರುವ ಈ ಶ್ಲೋಕ ಹೀಗಿದೆ: ಪರಮಾತ್ಮನಸ್ತು ಯಾ ಲೋಕೆ ಬ್ರಹ್ಮಶಕ್ತಿರ್ವಿರಾಜತೆ ಸೂಕ್ಷ್ಮಾಚ ಸಾತ್ವಿಕೀ ಸೈವ ಗಾಯತ್ರೀತ್ಯಭಿಧೀಯತೆ. ಓಕೆ, ಇದನ್ನೊಮ್ಮೆ ಬಿಡಿಸಿ ನೋಡೋಣ. ಪರಮಾತ್ಮನ ಬ್ರಹ್ಮಶಕ್ತಿ, ಸೂಕ್ಷ್ಮ, ಸಾತ್ವಿಕ, ಈ ಪದಗಳು ಬಹಳ ಗಹನವಾಗಿ ಕಾಣುತ್ತಿವೆ. ಇದರ ಸರಳವಾದ ಅರ್ಥನೇನು? ಇದರರ್ಥ, ಈ ಜಗತ್ತಿನಲ್ಲಿ ಪರಮಾತ್ಮನ ಯಾವ ಶಕ್ತಿಯು ಪ್ರಕಾಶಿಸುತ್ತಿದೆಯೋ ಆ ಅತ್ಯಂತ ಸೂಕ್ಷ್ಮವಾದ ಮತ್ತು ಸಾತ್ವಿಕ ಗುಣಗಳಿಂದ ಕೂಡಿದ ಬ್ರಹ್ಮಶಕ್ತಿಯನ್ನೇ ಗಾಯತ್ರಿ ಅಂತ ಕರೆಯೋದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಗಾಯತ್ರಿಯನ್ನ ಕೇವಲ ಒಂದು ಮೂರ್ತಿಯಾಗಿ ನೋಡುತ್ತಿಲ್ಲ, ಬದಲಿಗೆ ಅವಳು ಅಸ್ತಿತ್ವದ ಮೂಲದಲ್ಲಿರುವ ಒಂದು ಚೈತನ್ಯ ಶಕ್ತಿ ಅಂತ ಹೇಳಲಾಗ್ತಿದೆ. ಸೂಕ್ಷ್ಮ ಅಂದಾಗ ನಮ್ಮ ಕಣ್ಣಿಗೆ ಕಾಣದ್ದು, ಇಂದ್ರಿಯಗಳಿಗೆ ಸುಲಭವಾಗಿ ಗ್ರಹಿಸಲು ಆಗದ್ದು, ಆ ಅರ್ಥದಲ್ಲ? ನಿಖರವಾಗಿ. ಅವಳು ಈ ಭೌತಿಕ ಪ್ರಪಂಚದ ಗ್ರಹಿಕೆಯನ್ನು ಮೀರಿದವಳು. ಹಾಗೆಯೇ ಸಾತ್ವಿಕ ಅಂದ್ರೆ ಸತ್ವಗುಣದಿಂದ ಕೂಡಿದವಳು. ಸತ್ವಗುಣ ಅಂದ್ರೆ ಶುದ್ಧತೆ, ಜ್ಞಾನ, ಆ ಥರದ ಗುಣಗಳು ಅಲ್ವಾ? ಹೌದು. ಶುದ್ಧತೆ, ಜ್ಞಾನ, ಸಮತೋಲನ ಮತ್ತು ಸಾಮರಸ್ಯ. ಅವಳ ಸ್ವರೂಪವೇ ಜ್ಞಾನಮಯ ಮತ್ತು ಶುದ್ಧವಾದದ್ದು. ಆ ಮೂಲ ಬರಹದಲ್ಲಿ ಪರ ಮತ್ತು ಅಪರ ಶಕ್ತಿ ಅಂತಾನೂ ಉಲ್ಲೇಖ ಇದೆ. ನನಗೆ ಈ ಎರಡೂ ಶಕ್ತಿಗಳ ವ್ಯತ್ಯಾಸದ ಬಗ್ಗೆ ಇನ್ನೂ ಸ್ವಲ್ಪ ಗೊಂದಲ ಇದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಇವುಗಳನ್ನ ನಾವು ಹೇಗೆ ಗುರುತಿಸ್ಬೋದು? ಒಂದು ಉದಾಹರಣೆ ಕೊಡ್ಬೋದಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಅಪರಾಶಕ್ತಿ ಅಂದ್ರೆ ನಾವು ದಿನನಿತ್ಯ ನೋಡುವ, ಅನುಭವಿಸುವ ಈ ಭೌತಿಕ ಪ್ರಪಂಚ. ಓಕೆ. ಪ್ರಕೃತಿಯ ನಿಯಮಗಳು, ಗುರುತ್ವಾಕರ್ಷಣೆ, ವಿದ್ಯುತ್ ಶಕ್ತಿ, ಇವೆಲ್ಲವೂ ಅಪರಾಶಕ್ತಿಯ ರೂಪಗಳು. ಇದು ಅಳತೆ ಮಾಡಬಹುದಾದ, ವಿವರಿಸಬಹುದಾದ ಶಕ್ತಿ. ಸರಿ, ಹಾಗಾದ್ರೆ ಪರಾಶಕ್ತಿ ಅಂದ್ರೆ? ಪರಾಶಕ್ತಿ ಅನ್ನೋದು ಈ ಎಲ್ಲದರ ಹಿಂದಿರುವ ಮೂಲ ಚೈತನ್ಯ. ಅದು ಅಲೌಕಿಕ, ಶುದ್ಧ ಪ್ರಜ್ಞೆ. ಹೇಗೆ ಅಂದ್ರೆ, ಒಂದು ಮರ ಬೆಳೆಯುವುದನ್ನು ನೋಡ್ತೇವೆ, ಅದು ಅಪರಾಶಕ್ತಿ. ಹೌದು. ಆದರೆ ಆ ಮರದಲ್ಲಿ ಜೀವವನ್ನು ಇಟ್ಟಿರುವ, ಆ ಬೆಳವಣಿಗೆಯ ಹಿಂದಿರುವ ಮೂಲ ಪ್ರೇರಣೆ ಇದೆಯಲ್ಲ, ಅದು ಪರಾಶಕ್ತಿ. ಓಕೆ, ಅರ್ಥವಾಯ್ತು. ಗಾಯತ್ರಿ ಈ ಎರಡೂ ಶಕ್ತಿಗಳ ಮೂಲ ಅಂತ ಹೇಳಲಾಗತ್ತೆ. ಅಂದ್ರೆ ಗಾಯತ್ರಿ ಅನ್ನೋದು ಒಂದು ಬ್ರಹ್ಮಾಂಡದ ಶಕ್ತಿ. ಆದ್ರೆ ನಮ್ಮ ಮುಂದಿರುವ ಈ ಗಾಯತ್ರಿ ಚೈತನ್ಯದ ಬರಹವು ಈ ಬ್ರಹ್ಮಾಂಡದ ಶಕ್ತಿಯನ್ನು ನಮ್ಮ ದೇಹದ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಅಲ್ವಾ? ಇಲ್ಲಿ ಪ್ರತಿಯೊಂದು ಅಂಗದ ರಕ್ಷಣೆಗಾಗಿ ಒಂದು ಪ್ರಾರ್ಥನೆ ಇದೆ. ಹೌದು ಹೌದು, ಇದೇ ಇದರ ವಿಶೇಷ. ತತ್ವಜ್ಞಾನದಿಂದ ನೇರವಾಗಿ ಅನುಭವಕ್ಕೆ ಕರೆತರುವ ಪ್ರಯತ್ನ ಇದು. ಅಮೂರ್ತವಾದ ಒಂದು ವಿಶ್ವಶಕ್ತಿಯನ್ನು ನಮ್ಮ ಶರೀರದ ರಕ್ಷಣೆಗೆ ಆಹ್ವಾನಿಸುವುದು. ಇದು ನಮ್ಮ ಶರೀರ ಕೇವಲ ಒಂದು ಜೈವಿಕ ಯಂತ್ರವಲ್ಲ, ಅದೊಂದು ದೈವಿಕ ಶಕ್ತಿ ನೆಲೆಸಿರುವ ಕ್ಷೇತ್ರ ಅನ್ನ ಭಾವನೆಯನ್ನು ಮೂಡಿಸುತ್ತೆ. ಎಕ್ಸಾಕ್ಟ್ಲಿ. ಈ ಪ್ರಾರ್ಥನೆಯಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋಣ. ಸಾವಿತ್ರಿ ಮೇ ಶಿರಃ ಪಾತು ಅಂದ್ರೆ ಸಾವಿತ್ರಿ ರೂಪದಲ್ಲಿ ಶಿರಸ್ಸನ್ನು ಕಾಪಾಡುವಂತ. ಹಾಗೆಯೇ ಬ್ರಾಹ್ಮೀ ಪಾತು ಲಲಾಟಮ್ಮೇ ಅಂದ್ರೆ ಬ್ರಾಹ್ಮಿ ರೂಪದಲ್ಲಿ ಹಣೆಯನ್ನು ರಕ್ಷಿಸು ಅಂತ. ಪ್ರತಿಯೊಂದು ಅಂಗಕ್ಕೂ ದೇವಿಯ ಬೇರೆ ಬೇರೆ ರೂಪಗಳನ್ನು ಯಾಕೆ ಜೋಡಿಸಲಾಗಿದೆ? ಯಾಕಂದ್ರೆ ಪ್ರತಿಯೊಂದು ಅಂಗಕ್ಕೂ ಒಂದು ನಿರ್ದಿಷ್ಟ ಕ್ರಿಯೆ ಮತ್ತು ಸಾಂಕೇತಿಕತೆ ಇದೆ. ಶಿರಸ್ಸು ನಮ್ಮ ಯೋಚನೆಗಳ, ಬುದ್ಧಿಯ ಕೇಂದ್ರ, ಹೌದಲ್ವಾ? ಹೌದು. ಅದಕ್ಕೆ ಜ್ಞಾನದ ಅಧಿದೇವತೆಯಾದ ಸಾವಿತ್ರಿಯ ರಕ್ಷಣೆ. ಹಣೆಯೂ ನಮ್ಮ ಹಣೆಬರಹ, ನಮ್ಮ ಅರಿವಿನ ಸಂಕೇತ. ಅದಕ್ಕೆ ಸೃಷ್ಟಿಕರ್ತನ ಶಕ್ತಿಯಾದ ಬ್ರಾಹ್ಮಿಯ ರಕ್ಷಣೆ. ಹೀಗೆ ಅಂಗದ ಕಾರ್ಯಕ್ಕೆ ತಕ್ಕಂತೆ ದೇವಿಯ ರೂಪವನ್ನು ಸ್ಮರಿಸಲಾಗುತ್ತೆ. ಒಂದು ನಿಮಿಷ, ಇಲ್ಲಿ ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳಿರೋದು ನನಗೆ ಬಹಳ ಆಸಕ್ತಿಕರವಾಗಿ ಕಾಣ್ತಿದೆ. ರುದ್ರಾನಿ ಕಿವಿಗಳನ್ನು, ಸರಸ್ವತಿ ನಾಲಿಗೆಯನ್ನು, ಸಾಂಖ್ಯಾಯಿನಿ ನಾಸಿಕವನ್ನು ರಕ್ಷಿಸಲಿ ಅಂತ ಇದೆ. ನಾಲಿಗೆಯ ರಕ್ಷಣೆಗೆ ಸರಸ್ವತಿ ಅಂದ್ರೆ ನಾವು ಏನ್ ಮಾತಾಡ್ತೀವಿ ಅನ್ನೋದಕ್ಕೂ ದೈವತ್ವಕ್ಕೂ ನೇರ ಸಂಬಂಧ ಕಲ್ಪಿಸಲಾಗ್ತಿದೆ. ನಾನಿದನ್ನು ಈ ದೃಷ್ಟಿಯಲ್ಲಿ ಯೋಚಿಸಿರ್ಲಿಲ್ಲ. ಅದೇ ಇದರ ಹಿಂದಿನ ಆಳವಾದ ಅರ್ಥ. ಇದು ಕೇವಲ ಅಂಗಾಂಗಗಳ ಭೌತಿಕ ರಕ್ಷಣೆ ಅಲ್ಲ. ಕಿವಿಗಳು ಅಂದಾಗ ಕೇವಲ ಶಬ್ದ ಕೇಳುವುದಷ್ಟೇ ಅಲ್ಲ, ನಾವು ಸತ್ಯವನ್ನೇ ಕೇಳೋಣ, ಕೆಟ್ಟ ಮಾತುಗಳಿಂದ ದೂರವಿರೋಣ ಅನ್ನೋ ಆಶಯ.
ಸರಸ್ವತಿ ನಾಲಿಗೆಯನ್ನು ರಕ್ಷಿಸಲಿ ಎಂದಾಗ ನಮ್ಮ ನಾಲಿಗೆಯಿಂದ ಸದಾ ಜ್ಞಾನದ ಸತ್ಯದ ಪ್ರೀತಿಯ ಮಾತುಗಳೇ ಬರಲಿ, ನಿಂದನೆ ಅಥವಾ ಸುಳ್ಳು ಬೇಡ ಅನ್ನೋ ಸಂಕಲ್ಪ. ಇದು ನಮ್ಮ ಗ್ರಹಿಕೆಯ ಮತ್ತು ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ಶುದ್ಧೀಕರಿಸುವ ಒಂದು ಪ್ರಕ್ರಿಯೆ. ಈ ಕವಚ ಸ್ತೋತ್ರದ ಹೋಲಿಕೆ ಚೆನ್ನಾಗಿದೆ. ಯೋಧ ಯುದ್ಧಕ್ಕೆ ರಕ್ಷಾಕವಚ ಹಾಕಿಕೊಂಡ ಹಾಗೆ ನಾವು ದೈನಂದಿನ ಜೀವನಕ್ಕೆ ಈ ಪ್ರಾರ್ಥನೆಯ ಕವಚವನ್ನು ಧರಿಸ್ತೇವೆ ಅಂತ. ಆದ್ರೆ ಕೆಲವರಿಗೆ ಇದು ಕೇವಲ ಒಂದು ಮಾನಸಿಕ ಸಮಾಧಾನದ ತಂತ್ರದಂತೆ, ಒಂದು ಪ್ಲೆಸಿಬೋ ಎಫೆಕ್ಟ್ ತರಹ ಕಾಣಿಸ್ಬೋದು. ಇದಕ್ಕೂ ಆಧ್ಯಾತ್ಮಿಕ ರಕ್ಷಣೆಗೂ ಇರುವ ನಿಜವಾದ ವ್ಯತ್ಯಾಸವೇನು? ಇದು ತುಂಬಾ ಪ್ರಮುಖವಾದ ಪ್ರಶ್ನೆ. ಮಾನಸಿಕ ಸಮಾಧಾನ ಖಂಡಿತವಾಗಿಯೂ ಇದರ ಒಂದು ಭಾಗ, ಆದರೆ ಅಷ್ಟಕ್ಕೆ ಸೀಮಿತವಲ್ಲ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾವು ನಮ್ಮ ಶರೀರದ ಪ್ರತಿಯೊಂದು ಅಂಗದ ಮೇಲೆ ಗಮನ ಹರಿಸಿ ಅದಕ್ಕೆ ದೈವಿಕ ಶಕ್ತಿಯನ್ನು ಆಹ್ವಾನಿಸಿದಾಗ ನಾವು ಆ ಅಂಗದ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ಹೇಗೆ? ಉದಾಹರಣೆಗೆ, ಬ್ರಹ್ಮವಾದಿನಿ ಹೃದಯಂ ಅಂದ್ರೆ ಬ್ರಹ್ಮವಾದಿನಿ ನನ್ನ ಹೃದಯವನ್ನು ರಕ್ಷಿಸಲಿ ಅಂತ ಬೇಡಿದಾಗ ನಾವು ಹೃದಯವನ್ನು ಕೇವಲ ರಕ್ತ ಪಂಪ್ ಮಾಡುವ ಅಂಗವಾಗಿ ನೋಡುವುದನ್ನು ನಿಲ್ಲಿಸ್ತೇವೆ. ಹಾಗಾದ್ರೆ ಈ ಪ್ರಾರ್ಥನೆ ನಮ್ಮನ್ನು ಕೇವಲ ಆರೋಗ್ಯಕ್ಕಾಗಿ ಬೇಡುವಂತೆ ಪ್ರೇರೇಪಿಸ್ತಿಲ್ಲ, ನಮ್ಮ ಹೃದಯವನ್ನು ಒಂದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿ ನೋಡಲು ಪ್ರೋತ್ಸಾಹಿಸ್ತಿದೆ. ನಾವು ಯಾರನ್ನು ಪ್ರೀತಿಸ್ತೇವೆ, ಯಾವುದಕ್ಕೆ ಸ್ಪಂದಿಸ್ತೇವೆ ಎಂಬುದರ ಬಗ್ಗೆ ಹೆಚ್ಚು ಜಾಗೃತರಾಗಿರಲು ಇದು ಒಂದು ನೆನಪಿನ ಹಾಗೆ. ನಿಖರವಾಗಿ. ಹಾಗೆ ವಿಶ್ವಭೋಜಿನಿ ತಥೋದರಂ, ವಿಶ್ವಭೋಜಿನಿ ಉದರವನ್ನು ರಕ್ಷಿಸಲಿ ಅಂತ ಹೇಳಿದಾಗ ಆಗ ನಾವು ತಿನ್ನುವ ಆಹಾರ ಕೇವಲ ನಮ್ಮ ಹೊಟ್ಟೆ ತುಂಬಿಸೋದಿಲ್ಲ, ಅದು ಇಡೀ ವಿಶ್ವದ ಶಕ್ತಿಯನ್ನು ನಮ್ಮೊಳಗೆ ತರ್ತಿದೆ ಅನ್ನೋ ಅರಿವು ಮೂಡುತ್ತೆ. ಕರೆಕ್ಟ್. ಇದು ನಮ್ಮ ಮತ್ತು ನಾವು ಸೇವಿಸುವ ಆಹಾರದ ನಡುವಿನ ಸಂಬಂಧವನ್ನೇ ಬದಲಿಸುತ್ತೆ. ಹೀಗೆ ಪ್ರತಿಯೊಂದು ಸಾಲಿಗೂ ಒಂದು ಆಳವಾದ ಪ್ರಾಯೋಗಿಕ ಅರ್ಥವಿದೆ. ಪ್ರಾರ್ಥನೆಯು ಶರೀರದ ಕೆಳಭಾಗದ ಬಗ್ಗೆಯೂ ಇರುತ್ತೆ. ಪೃಷ್ಠಂಚ ಬ್ರಹ್ಮಾಂಡಧಾರಿಣಿ ಅಂದ್ರೆ ಪೃಷ್ಠಭಾಗವನ್ನು ಬ್ರಹ್ಮಾಂಡಧಾರಿಣಿ ರಕ್ಷಿಸಲಿ ಅಂತ. ಶರೀರದ ಯಾವುದೇ ಭಾಗವನ್ನು ಕೀಳಾಗಿ ಅಥವಾ ಅಶುದ್ಧವಾಗಿ ನೋಡದೆ ಎಲ್ಲವನ್ನೂ ಪವಿತ್ರವೆಂದು ಪರಿಗಣಿಸುವ ದೃಷ್ಟಿಕೋನ ಇಲ್ಲಿದೆ. ಹೌದು. ಮತ್ತು ಕೊನೆಯಲ್ಲಿ ಬರುವ ಸಾಲುಗಳು ಬಹಳ ಮುಖ್ಯ. ವೇದಜನನಿ ಸರ್ವಾಂಗಾಣಿ, ವೇದಗಳ ತಾಯಿಯಾದವಳು ನನ್ನ ಸಮಗ್ರ ಅಂಗಾಂಗಗಳನ್ನು ರಕ್ಷಿಸಲಿ. ಅಂದ್ರೆ ಬಿಡಿಬಿಡಿಯಾಗಿ ಪ್ರತಿಯೊಂದು ಅಂಗವನ್ನು ಸ್ಮರಿಸಿದ ನಂತರ ಇಡೀ ಶರೀರವನ್ನು ಒಂದು ಸಮಗ್ರ ಘಟಕವಾಗಿ ನೋಡಿ ಅವಳ ರಕ್ಷಣೆಗೆ ಒಪ್ಪಿಸುವುದು. ಹೌದು. ಮತ್ತು ಅನ್ನ ಸದಾ ಪಾತು ಮಾಂ, ಅನ್ನದ ರೂಪದಲ್ಲಿ ಸದಾಕಾಲವೂ ನನ್ನನ್ನು ಕಾಪಾಡು. ಇದು ಕೇವಲ ಭೌತಿಕ ಅನ್ನದ ಬಗ್ಗೆನಾ ಅಥವಾ ಬೇರೆ ಅರ್ಥವಿದೆಯಾ? ಇಲ್ಲಿ ಅನ್ನ ಅನ್ನೋದು ನಮ್ಮ ಭೌತಿಕ ಅಸ್ತಿತ್ವದ ಮೂಲಾಧಾರ. ಅನ್ನವಿಲ್ಲದೆ ಶರೀರವಿಲ್ಲ. ಹಾಗೆಯೇ ಅವಳ ರಕ್ಷಣೆ ಮತ್ತು ಕೃಪೆ ಇಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ ಅನ್ನೋದು ಇದರ ಭಾವ. ಓ, ಇದು ನಮ್ಮ ಅಸ್ತಿತ್ವಕ್ಕೆ ಸದಾಕಾಲಕ್ಕೂ ಅವಳ ರಕ್ಷಣೆ ಬೇಕು ಅನ್ನೋದನ್ನು ಸೂಚಿಸುತ್ತೆ. ಈ ಅಮೂರ್ತ ಶಕ್ತಿ ಮತ್ತು ಶರೀರದ ಪ್ರತಿಯೊಂದು ಅಂಗವನ್ನು ಕಾಪಾಡುವ ಪ್ರಾರ್ಥನೆಯಿಂದ ನಾವೀಗ ಅವಳ ಮೂರ್ತರೂಪದ ಕಡೆಗೆ ಬರೋಣ. ನಮ್ಮ ಮುಂದಿರುವ ರೇಖಾಚಿತ್ರ ಮತ್ತು ಬೆಳ್ಳಿಯ ವಿಗ್ರಹ ಎರಡರಲ್ಲೂ ಕೆಲವು ಸಾಮಾನ್ಯ ಅಂಶಗಳಿವೆ. ಮುಖ್ಯವಾಗಿ 5 ಮುಖಗಳು. ಹೌದು, ಅವಳನ್ನು ಪಂಚಮುಖಿ ಅಂತ ಕರೀತಾರೆ. ಈ 5 ಮುಖಗಳು ಕೇವಲ ಒಂದು ಕಲಾತ್ಮಕ ಆಯ್ಕೆಯಲ್ಲ, ಅದಕ್ಕೆ ಹಲವು ಸಾಂಕೇತಿಕ ಅರ್ಥಗಳಿವೆ. ಒಂದು ಪ್ರಮುಖ ವ್ಯಾಖ್ಯಾನದ ಪ್ರಕಾರ ಈ 5 ಮುಖಗಳು ಪಂಚಮಹಾಭೂತಗಳನ್ನು ಪ್ರತಿನಿಧಿಸುತ್ತವೆ. ಪಂಚಭೂತಗಳು ಅಂದ್ರೆ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಹೌದು, ಅದೇ. ಅಂದ್ರೆ ಈ ಇಡೀ ಸೃಷ್ಟಿ ಯಾವ ಮೂಲಭೂತ ಅಂಶಗಳಿಂದ ಆಗಿದೆಯೋ ಆ ಎಲ್ಲಾ ಅಂಶಗಳ ಮೇಲೂ ಅವಳಿಗೆ ನಿಯಂತ್ರಣ ಇದೆ ಅಂತಾನಾ? ಸರಿಯಾಗಿ ಹೇಳಿದ್ರಿ. ಅವಳು ಈ ಸೃಷ್ಟಿಯ ಅಧಿದೇವತೆ ಅನ್ನೋದನ್ನು ಇದು ಸಂಕೇತಿಸುತ್ತೆ. ಪಂಚಭೂತಗಳು ಸಮತೋಲನದಲ್ಲಿದ್ದರೆ ಜಗತ್ತು ಸುಭಿಕ್ಷವಾಗಿರುತ್ತದೆ. ಆ ಸಮತೋಲನವನ್ನು ಕಾಪಾಡುವ ಶಕ್ತಿಯೇ ಅವಳು. ಪಂಚಭೂತಗಳು ಸರಿ, ಆದ್ರೆ ಪಂಚಪ್ರಾಣಗಳ ಬಗ್ಗೆನೂ ಒಂದು ವ್ಯಾಖ್ಯಾನ ಇದೆಯಲ್ಲ, ನಮ್ಮೊಳಗಿನ ಶಕ್ತಿಗೂ ಇದಕ್ಕೂ ಏನ್ ಸಂಬಂಧ? ಹೌದು, ಇದು ಇನ್ನೊಂದು ಆಳವಾದ ವ್ಯಾಖ್ಯಾನ. 5 ಮುಖಗಳು ನಮ್ಮ ಶರೀರದಲ್ಲಿರುವ ಪಂಚಪ್ರಾಣಗಳನ್ನು ಪ್ರತಿನಿಧಿಸುತ್ತವೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಓಕೆ. ಇವು ನಮ್ಮ ದೇಹದೊಳಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಜೀವಶಕ್ತಿಯ ರೂಪಗಳು. ಉಸಿರಾಟದಿಂದ ಹಿಡಿದು ಜೀರ್ಣಕ್ರಿಯೆಯವರೆಗೆ ಎಲ್ಲವನ್ನೂ ನಿಯಂತ್ರಿಸುವುದು ಈ ಪಂಚಪ್ರಾಣಗಳೇ. ಹಾಗಾದ್ರೆ ಗಾಯತ್ರಿ ದೇವಿ ಕೇವಲ ಹೊರಗಿನ ಬ್ರಹ್ಮಾಂಡದ ಅಂದ್ರೆ ಮ್ಯಾಕ್ರೋಕಾಸಮ್ನ ಪಂಚಭೂತಗಳನ್ನಷ್ಟೇ ಅಲ್ಲ, ನಮ್ಮೊಳಗಿನ ಪಿಂಡಾಂಡದ ಮೈಕ್ರೋಕಾಸಮ್ನ ಜೀವಶಕ್ತಿಯನ್ನು ನಿಯಂತ್ರಿಸುವವಳು ಎಂದಾಯಿತು. ಇದು ಬಹಳ ಸುಂದರವಾದ ಕಲ್ಪನೆ. ಅದೇ,
ಬಾಹ್ಯ ಮತ್ತು ಆಂತರಿಕ ಪ್ರಪಂಚ ಎರಡಕ್ಕೂ ಅವಳೇ ಅಧಿಪತಿ. ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಅವಳು ಕಮಲದ ಮೇಲೆ ಕುಳಿತಿರುವುದು. ಹೌದು, ಕಮಲ. ಕಮಲವು ಕೆಸರಿನಲ್ಲಿ ಹುಟ್ಟಿದ್ದರೂ ತಾನು ಮಾತ್ರ ಶುದ್ಧವಾಗಿ ಕೆಸರು ಅಂಟದಂತೆ ನೀರಿನ ಮೇಲೆ ನಿಲ್ಲುತ್ತೆ. ಅಂದ್ರೆ ಈ ಪ್ರಾಪಂಚಿಕ ಜಂಜಾಟ, ಸುಖ ದುಃಖಗಳೆಂಬ ಕೆಸರಿನಲ್ಲೇ ಇದ್ರೂ ಅದರಿಂದ ಅಂತರವನ್ನು ಕಾಯ್ದುಕೊಂಡು ಶುದ್ಧವಾಗಿ ಜ್ಞಾನದ ಕಡೆಗೆ ಅರಳಬೇಕು ಅನ್ನೋ ಸಂದೇಶ ಇದರಲ್ಲಿ ಅಡಗಿದೆ ಅಲ್ವಾ? ನಿಖರವಾಗಿ. ಅದು ನಿರ್ಲಿಪ್ತತೆಯ ಮತ್ತು ಜ್ಞಾನೋದಯದ ಸಂಕೇತ. ಇನ್ನು ಅವಳ ವಾಹನವಾದ ಹಂಸ. ಹಂಸಕ್ಕೆ ನೀರು ಮತ್ತು ಹಾಲನ್ನು ಬೆರೆಸಿಕೊಟ್ರೆ ಅದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಬಿಡುತ್ತದೆ ಎಂಬ ನಂಬಿಕೆಯಿದೆ. ಓ ಹೌದು. ಅಂದ್ರೆ ವಿವೇಕ, ಸರಿ ಯಾವುದು ತಪ್ಪು ಯಾವುದು ಅಂತ ವಿವೇಚಿಸಿ ಸತ್ಯವನ್ನು ಮಾತ್ರ ಗ್ರಹಿಸುವ ಸಾಮರ್ಥ್ಯದ ಸಂಕೇತ. ಹೌದು. ಗಾಯತ್ರಿ ದೇವಿ ಹಂಸವಾಹಿನಿಯಾಗಿರುವುದು ಅವಳನ್ನು ಆರಾಧಿಸುವರಿಗೆ ವಿವೇಕ ಮತ್ತು ಜ್ಞಾನ ಲಭಿಸುತ್ತದೆ ಎನ್ನುವುದನ್ನು ಸೂಚಿಸುತ್ತೆ. ಅವಳ ಚೈತನ್ಯವು ವಿವೇಕದ ಮೂಲಕವೇ ವ್ಯಕ್ತವಾಗುತ್ತದೆ. ಹಾಗಾದ್ರೆ ಇವತ್ತು ನಾವು ಚರ್ಚಿಸಿದ ಈ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿದರೆ ಗಾಯತ್ರಿ ದೇವಿಯ ಒಂದು ಸಮಗ್ರ ಚಿತ್ರಣ ಸಿಗುತ್ತೆ. ಒಂದು ಕಡೆ ಅವಳು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಒಂದು ತಾತ್ವಿಕ ಅಮೂರ್ತ ಶಕ್ತಿ. ಮತ್ತೊಂದು ಕಡೆ ನಮ್ಮ ಶರೀರದ ಪ್ರತಿಯೊಂದು ಅಂಗವನ್ನು ಕಾಪಾಡುವಂತ ನಾವು ಪ್ರಾರ್ಥಿಸಬಹುದಾದ, ನಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಒಬ್ಬ ಮಾತೃಸ್ವರೂಪಿಣಿ. ಅತ್ಯಂತ ವೈಯಕ್ತಿಕ ಮತ್ತು ಭಕ್ತಿಯ ಆಯಾಮ. ಹೌದು. ಮತ್ತು ಮೂರನೆಯದಾಗಿ ಪಂಚಮುಖ, ಕಮಲಾಸನ, ಹಂಸವಾಹನದಂತಹ ಆಳವಾದ ಸಂಕೇತಗಳನ್ನು ಹೊಂದಿರುವ, ನಾವು ಕಣ್ಣಾರೆ ಕಂಡು ಧ್ಯಾನಿಸಬಹುದಾದ ಒಂದು ಮೂರ್ತ ರೂಪ. ಈ ಮೂರೂ ಆಯಾಮಗಳು ತಾತ್ವಿಕ, ವೈಯಕ್ತಿಕ ಮತ್ತು ಸಾಂಕೇತಿಕ ಒಂದಕ್ಕೊಂದು ವಿರುದ್ಧವಲ್ಲ, ಬದಲಿಗೆ ಪೂರಕ. ಅವು ಗಾಯತ್ರಿ ಚೈತನ್ಯದ ಬೇರೆ ಬೇರೆ ಮುಖಗಳನ್ನು ನಮಗೆ ಪರಿಚಯಿಸುತ್ತವೆ. ಗಾಯತ್ರಿ ಚೈತನ್ಯದ ಬರಹದಲ್ಲಿ ಕೊನೆಯಲ್ಲಿ ಒಂದು ಮಾತು ಬರುತ್ತೆ. ಈಕೆ ವಿಶ್ವದ ಸರ್ವರ ಜನನಿ, ಭಕ್ತಿಪೂರ್ವಕವಾದ ಸಾಧನೆಗೆ ಸರ್ವದಾ ಫಲವನ್ನು ನೀಡುತ್ತಾಳೆ. ಈ ಒಂದು ವಾಕ್ಯ ನಾವು ಚರ್ಚಿಸಿದ ಎಲ್ಲವನ್ನೂ ಒಟ್ಟಿಗೆ ಹಿಡಿದಿಡುತ್ತೆ. ಅವಳು ಕೇವಲ ಒಂದು ಧರ್ಮಕ್ಕೆ ಅಥವಾ ಒಂದು ಪಂಥಕ್ಕೆ ಸೇರಿದವಳಲ್ಲ. ವಿಶ್ವದ ಸರ್ವರ ಜನನಿ ಅನ್ನೋ ಮಾತು ಬಹಳ ವಿಶಾಲವಾದ ದೃಷ್ಟಿಕೋನವನ್ನು ಕೊಡುತ್ತೆ. ಹೌದು. ಇದು ನಮ್ಮನ್ನು ನಾವು ನೋಡಿಕೊಳ್ಳುವ ರೀತಿಯನ್ನು ಬದಲಾಯಿಸಬಹುದು. ನಮ್ಮ ದೇಹದ ಬಗ್ಗೆ ಇಷ್ಟು ಪೂಜ್ಯ ಭಾವನೆ ಇಟ್ಕೊಂಡ್ರೆ ಬಹುಶಃ ನಾವು ನಮ್ಮ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ನೋಡ್ಕೊಳ್ತೇವೇನೋ? ಖಂಡಿತ. ಇಂದಿನ ಈ ಚರ್ಚೆಯ ಕೊನೆಯಲ್ಲಿ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತಿದೆ. ನಾವು ನಮ್ಮ ಶರೀರದ ಪ್ರತಿಯೊಂದು ಅಂಗವನ್ನು ಕೇವಲ ಒಂದು ಜೈವಿಕ ಭಾಗವಾಗಿ ನೋಡದೆ ದೈವತ್ವದ ಬೇರೆ ಬೇರೆ ಅಂಶಗಳಿಂದ ರಕ್ಷಿಸಲ್ಪಟ್ಟ ಒಂದು ಪವಿತ್ರ ಕ್ಷೇತ್ರವೆಂದು ಭಾವಿಸಿದ್ರೆ ನಮ್ಮ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗಿನ ನಮ್ಮ ಸಂಬಂಧ ಹೇಗೆ ಬದಲಾಗಬಹುದು?